ಇದು ಥರ್ಸ್ಡೇ ಮತ್ತು ಫ್ರೈಡೇದಾಗಿರುತ್ತೆ. ಥರ್ಸ್ಡೇ ನೆನ್ನೆಲ್ಲ ಟ್ರಿಪ್ ಆಗಿತ್ತಲ್ಲ, ಸೊ ಬೆಳಗ್ಗೆನೇ ಎದ್ದು ಇವತ್ತು ಜಿಮ್ಗೆ ಹೋಗ್ಬಿಟ್ಟೆ. ಜಿಮ್ ಕವರ್ ಆಗಿಬಿಟ್ರೆ ಇನ್ನು ಈವ್ನಿಂಗೆಲ್ಲ ಏನಾದ್ರು ಕೆಲಸ ಇದ್ದರೆ ಮಾಡ್ಕೊಬೋದು, ಡಸ್ಟಿಂಗ್ ಎಲ್ಲ ಮಾಡ್ಕೊಬೋದು ಅಂತ. ಹಾಗೇ ಇವಾಗ ಹಾಲಿಡೇಸ್ ಬೇರೆ ಇದೆಲ್ಲ, ಸೊ ಮಕ್ಕಳಿಗೆ, ಸೊ ಹಾಗಾಗಿ ಏನೇನಾದ್ರು ಕೆಲಸಗಳು ಕ್ರಿಯೇಟ್ ಆಗ್ತವೆ. ಅದಕ್ಕೆ ಬೆಳಗ್ಗೆ ಕವರ್ ಮಾಡ್ಕೊಬಿಡೋಣ ಅಂತ ಕವರ್ ಮಾಡ್ಕೊಳಕ್ಕೆ ಹೋದೆ. ಇವತ್ತು ಚೆಸ್ಟೇ ಮಾಡಿದೆ, ಚೆಸ್ಟ್ ವರ್ಕೌಟ್ ಆಯಿತು, ಮಾಡಿಕೊಂಡು ಮನೆಗೆ ಬಂದೆ. ಸೊ 2 ದಿನ ಜಿಮ್ ಆಗಿಲ್ಲದೆ ಇರೋದ್ರಿಂದ ಒಂಥರ ಗಿಲ್ಟ್ ಆಗ್ತಾಯಿತ್ತು. ಸೊ ಜಿಮ್ ಆದಮೇಲೆ ಸಮಾಧಾನ ಆಯಿತು, ಮನೆಗೆ ಬಂದೆ. ಮನೆಗೆ ಬಂದು ಚೋಲೆ ಅಂದರೆ ಕಡಲೆಕಾಳು ಬೇಯಿಸಿದ್ದು ಸ್ವಲ್ಪ ಉಳ್ಕೊಂಡಿತ್ತು. ಸೊ ಅದನ್ನು ಸ್ವಲ್ಪ ಬಿಸಿ ಮಾಡಿಕೊಂಡು ಸ್ವಲ್ಪ ಚಾಟ್ತಾರೆ, ಸ್ವಲ್ಪನೇ ಇತ್ತು, ಒಂದು ಐ ಥಿಂಕ್ 125 ಗ್ರಾಮ್ ಅಷ್ಟೇ ಇತ್ತು ಅಂದ್ಕೊಳ್ಳಿ. ಅದನ್ನು ಮಾಡಿಕೊಂಡು ಬಿಸಿ ಬಿಸಿಯಾಗಿ ಹಾಕ್ಕೊಂಡು ತಿಂದೆ. ಸಖತ್ತಾಗಿತ್ತು, ಮಜಾ ಬಂತು. ನಾನು ಒಂಥರ ಅಡಿಕ್ಷನ್ ಆಗಿಬಿಟ್ಟಿದ್ದೀನಿ ಇದಕ್ಕೆ. ತುಂಬ ಚೆನ್ನಾಗಿ ಅನಿಸುತ್ತೆ, ಹಾಗೆ ಹೆಲ್ದಿ ಕೂಡ ಹೌದು. ಸೂಪರ್ ಹೆಲ್ದಿ ಆ್ಯಂಡ್ ಪ್ರೋಟೀನ್ ರಿಚ್, ಇನ್ನೇನು ಬೇಕಲ್ವ. ಸೊ ಅದ್ರ ಜೊತೆಗೆ ದೋಸೆ ಹಾಕ್ಕೊಟ್ಟೆ ಮನೆಯವರಿಗೆಲ್ಲ. ಸೊ ಅದಾದಮೇಲೆ ನಾವು ಅದ್ರ ಜೊತೆಗೆ ಇನ್ನೂ ಒಂದು ದೋಸೆ ಹಾಕ್ಕೊಂಡು ತಿಂದೆ ನಾನು. ಸೊ ಎರಡೂ ತಿಂದಂಗೆ ಆಯಿತು. ಸೊ ಐ ಥಿಂಕ್ ಇಟ್ಸ್ ಹೆವಿ ಕಾಂಬಿನೇಷನ್, ಡಿಫ್ರೆಂಟ್ ಆಗೋಯ್ತು. ಅದಾದಮೇಲೆ ಇವತ್ತು ಗುರುವಾರ ಅಂದ್ಬಿಟ್ಟು ಎಲ್ಲ ಒಂದು ಕಡೆಯಿಂದ ಡಸ್ಟಿಂಗ್ ಎಲ್ಲ 2 ಡೇಸಿಂದ ಸರಿಯಾಗಿ ಡಸ್ಟಿಂಗು ಎಲ್ಲ ಆಗಿರಲಿಲ್ಲ, ಬರೀ ಹೋಗೋದು ಹಿಂಗೆ ಆಗಿತ್ತಲ್ಲ. ಸೊ ಹಾಗಾಗಿ ಡಸ್ಟಿಂಗ್ ಎಲ್ಲ ಮಾಡ್ಕೊಂಡು ಅಂದ್ಬಿಟ್ಟು ಒಂದು ಕಡೆಯಿಂದ ಚಕ ಅಂತ ಎಲ್ಲನೂ ಡಸ್ಟಿಂಗ್ ಮಾಡಿಕೊಂಡು ಒರೆಸ್ಕೊಂಡು ಕ್ಲೀನ್ ಮಾಡಿಕೊಂಡು ಸೋಫಾ ಮೇಲ್ಗಡೆ ಎಲ್ಲ ಕೆಳಗಡೆ ಎಲ್ಲ ಎಳೆದು ಗುಡ್ಸಿಸ್ಕೋತೀನಿ ಕೆಲಸದವ್ರ ಹತ್ರ. ಅವ್ರ ಜೊತೆ ನಾನು ಸೋಫಾ ಗೀಫಾ ಆಮೇಲೆ ಕಿಟಕಿಗಳು ಎಲ್ಲ ಒರೆಸ್ಕೊತೀನಿ. ಹಾಗೆ ಎಲ್ಲ ಸಾಮಾನುಗಳು ಫರ್ನಿಚರ್ ಈ ಥರ ಇದಾಗಿರೋದ್ರಿಂದ, ಡಿಸೈನರ್ ಆಗಿರೋದ್ರಿಂದ ಅದನ್ನೆಲ್ಲ ಕ್ಲೀನ್ ಮಾಡೋಕ್ಕೆ ಟೈಮ್ ತೊಗೊಳುತ್ತೆ. ಕ್ಲೀನ್ ಮಾಡ್ಕೊತೀನಿ ಒಂದು ಕಡೆಯಿಂದ ಎಲ್ಲ ರೂಮ್ಸೂ. ಅದಾದಮೇಲೆ ಹೊರಗಡೆ ಊಟ ಆಯಿತು, ಎಲ್ಲ ಆಯಿತು. ಊಟ ಶೂಟ್ ಮಾಡಿದೆ, ಮರ್ತ್ಬಿಟ್ಟೆ. ಏನೋ ರಸಮ್ಮು ಮತ್ತು ಏನೋ ಪಲ್ಯ ಮಾಡಿದೆ, ಅದು ಮಾಡಿದೆ ಅಂತ ಮರ್ತೋಯ್ತು. ಸೊ ಅದಾದಮೇಲೆ ಕೆಲಸ ಇತ್ತು ಅಂದ್ಬಿಟ್ಟು ಹೊರಗಡೆ ಹೋದ್ವಿ. ಸೊ ಅಲ್ಲಿ ಹೋಗಿ ಈ ಡ್ರೆಸ್ ಬಂದು ನಾನು ಅವಾಗಲೇ ತೊಗೊಂಡಿದ್ದೆ. ಆವಾಗ 107 ಕಿಲೋ, ಇದು 2022 ಆ ಟೈಮಲ್ಲಿ ತೊಗೊಂಡಿದ್ದು ಅಂದ್ಕೊಳ್ಳಿ. ಇದು ಬಂದು ಟ್ರೆಂಡ್ಸಲ್ಲಿ ತೊಗೊಂಡಿದ್ದು, ತುಂಬ ಚೆನ್ನಾಗಿದೆ ಕ್ವಾಲಿಟಿ, ಫೀಲ್ ಅಂತೂ ಸಖತ್ತಾಗಿದೆ. ಸೊ ಅಲ್ಲಿ ಆರ್ಗ್ಯಾನಿಕ್ ಗಾರ್ಡನ್ ಇತ್ತು, ಅದನ್ನೆಲ್ಲ ನೋಡಿದ್ವಿ. ನೋಡಿಕೊಂಡು ಹೆಂಗೆ ಕಾಣಿಸ್ತಾ ಇದೆ ಡ್ರೆಸ್ಸು ಅಂತ ಹೇಳಿ. ಸೊ ಅದಾದಮೇಲೆ ಯಾರೋ ಕೇಳ್ತಾಯಿದ್ರು, ಇನ್ಸ್ಟಾನಲ್ಲಿ ಕೇಳ್ತಾರೆ ಇಲ್ಲಿ ಡ್ರೆಸ್ ಲಿಂಕ್ ಕೊಡಿ ಅಂತ. ಇದು ಟ್ರೆಂಡ್ಸಲ್ಲಿ ತೊಗೊಂಡಿದ್ದು ನಾನು. ಮನೆಗೆ ಬಂದಾದಮೇಲೆ ಮತ್ತೆ ಫ್ರೂಟ್ಸನ್ನು ಕಟ್ ಮಾಡ್ಕೊಂಡೆ. ಆ್ಯಸ್ ಯೂಶ್ವಲ್ ಫ್ರೂಟ್ಸು ತಿಂದಾದ್ಮೇಲೆ ನಂಗೆ ಸಮಾಧಾನ ಆಗುತ್ತೆ. ಸೊ ಇದು ಬರೋ ಫ್ರೂಟ್ಸ್ ಏನೇನು ಸಿಗ್ತದೆ ಎಲ್ಲ ಕಟ್ ಮಾಡಿ ಕೊಟ್ಕೊಂಡು ಎಲ್ರಿಗೂ ನಾನು ತಿಂದೆ. ಸೊ ಮನೇಲಿ ಫ್ರೂಟ್ಸ್ ಇದೆ, ಒಂದೇ ಒಂದು ಯೂಸ್ ಅಂದರೆ ಬೇರೆ ಏನೋ ತಿನ್ನೋಕ್ಕೆ ಬಾಯಿ ಪರದಾಡಿದ್ರು ಫ್ರೂಟ್ಸ್ ಇದೆ ತೆಗೆದು ಬಾಯಿಗೆ ಹಾಕ್ಕೊಂಡ್ಬಿಡ್ತೀವಿ. ಸೊ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಬಟ್ ಸ್ಟಿಲ್ ಈಗ ಚಳಿಗಾಲ ಆಗಿರೋದ್ರಿಂದ ಏನೇನಾದ್ರು ಖಾರವಾಗಿ ಚುಚ್ಚುರಾಗಿ ಖಾರ ಉಪ್ಪು ಹುಳಿ ಖಾರ ಎಲ್ಲ ಹಾಕ್ಕೊಂಡು ತಿನ್ನಬೇಕು ಅನಿಸುತ್ತೆ. ಸೊ ನಡೀತಾ ಇದೆ ಏನೋ ಒಟ್ಟಲ್ಲಿ ನಂದೆಲ್ಲ ಗಡ್ಬಡ ಆಗಿದೆ ಇವಾಗ. ಬಟ್ ಓಕೆ, ದಟ್ಸ್ ಓಕೆ. ಇದು ಬಂದು ಫ್ರೈಡೇ ವಿಡಿಯೋ. ಫ್ರೈಡೇ ಬೆಳಗ್ಗೆನೇ ಎದ್ದು ನಾನು ಇದನ್ನು ಸ್ಟಾರ್ಟ್ ಮಾಡಿದೆ. ಏನಪ್ಪ ಅಂತಂದರೆ ಪೋಹ ತಿಂಡಿ ಮಾಡೋಣ ಅಂತ ತಿಂಡಿ ಮಾಡ್ತಾಯಿದ್ದೀನಿ. ಸೊ ಪೋಹಾಗೆ ನಾನೆಲ್ಲ ಕ್ಯಾಪ್ಸಿಕಮು, ಟೊಮ್ಯಾಟೊ, ಆನಿಯನ್ನು ಎಲ್ಲ ಹಾಕಿ ಹಚ್ಕೊಂಡು ಸೊ ಮಾಡಿಬಿಡ್ತೀನಿ. ಇವಾಗ ಹಾಲಿಡೇಸ್ ಬೇರೆ ಇರೋದ್ರಿಂದ ಅವ್ರಿಗೆ ಫಸ್ಟು ತಿಂಡಿ ಕೊಟ್ಬಿಟ್ರೆ ನಾನು ಬಾಕಿ ಕೆಲಸಗಳು ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಅಂತ. ಫ್ರೈಡೇ ಆಗಿರೋದ್ರಿಂದ ಎದ್ದು ಬೆಳಗ್ಗೆ ಸ್ನಾನ ಮಾಡಿಬಿಟ್ಟೆ. ಸ್ನಾನ ಮಾಡಿ ರಂಗೋಲಿ ಎಲ್ಲ ಹಾಕಿ ರೆಡಿ ಮಾಡಿದೆ. ಇನ್ನು ಪೂಜೆ ಕೂತ್ಕೊಂಡ್ರೆ 2 ಅವರ್ಸ್ ಬೇಕಾಗುತ್ತೆ. ತಿಂಡಿ ಕೊಟ್ಬಿಟ್ರೆ ಅದು ನೆಮ್ಮದಿ. ಹಾಕೋಗಿತ್ತು 8:30 ಅಂದ್ಕೊಳ್ಳಿ ಅಷ್ಟರಲ್ಲಿ. ಸೊ ಅದನ್ನೆಲ್ಲ ಮಾಡಿ ಅವ್ರಿಗೆ ಬಿಸಿ ಬಿಸಿ ಹಾಕಿ ಕೊಟ್ಟೆ. ನಾನು ಮಾಡ್ಕೊತೀನಿ ಇವತ್ತು. ನಾನು ಸ್ವಲ್ಪ ಏನಪ್ಪ ಅಂತಂದರೆ ಬನಾನಾ, ಆಲ್ಮಂಡು ಮತ್ತು ಆ್ಯಪಲ್ದು ಸ್ಮೂತಿ ಮಾಡಿಕೊಂಡೆ. ಅವ್ರಿಗೆ ಹಾಕಿಕೊಟ್ಟೆ. ನೋಡಿ ಎಷ್ಟು ಹೊಗೆ ಬರ್ತಾಯಿದೆ. ಬಿಸಿ ಬಿಸಿ ಚಳಿಗೋದಕ್ಕೂ ಅವಲಕ್ಕಿ ಉಪ್ಪಿಟ್ಟು ಅಂತ ತುಂಬ ಚೆಂದ. ನನಗೆ ಊರ ಕಡೆ ಮಾಡೋ ಅವಲಕ್ಕಿ ಉಪ್ಪಿಟ್ಟಿಗಿಂತ ಇಲ್ಲಿಗೆ ಮಾಡುವಂಥ ಮಹಾರಾಷ್ಟ್ರೀಯನ್ ಉಪ್ಪಿಟ್ಟು, ಅವಲಕ್ಕಿ ಉಪ್ಪಿಟ್ಟು ಸಖತ್ತಾಗಿರುತ್ತೆ. ಪೋಹ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಬಟ್ ಅವ್ರು ತುಂಬ ಆಯಿಲ್ ಹಾಕ್ಬಿಡ್ತಾರೆ. ತುಂಬ ಆಯಿಲ್ ಹಾಕಿ ವೆಜಿಟೇಬಲ್ ಭಾಳ ಕಮ್ಮಿ ಇರುತ್ತೆ. ಭಾಳ ಕಮ್ಮಿ ಅಂದರೆ ಆಲ್ಮೋಸ್ಟ್ ಇಲ್ವೇನೋ ಆ ಥರ ಮಾಡ್ತಾರೆ. ಬಟ್ ರುಚಿಯಾಗಿರುತ್ತೆ. ಬಟ್ ವೆಜಿಟೇಬಲ್ ಇರೋದು ನಾನು ಪ್ರಿಫರ್ ಮಾಡ್ತೀನಿ, ನನಗೆ ಅದೇ ಇಷ್ಟ ಆಗುತ್ತೆ. ಎಲ್ಲ ಮಾಡಿಕೊಟ್ಟೆ. ಅವ್ರು ತಿನ್ನೋಕ್ಕೆ ಹೋದರು. ಅದಾದಮೇಲೆ ನಾನು ಮಾಡಿಕೊಂಡೆ ಸ್ಮೂದಿನ. ಒಂದು ಬನಾನಾ ಹಾಕ್ಕೊಂಡೆ, ಒಂದು ಅರ್ಧ ಆ್ಯಪಲ್ಲು ಮತ್ತು ಒಂದು 4-5 ಬಾದಾಮು, 3-4 ಬಾದಾಮ್ ಹಾಕಿ ಅದನ್ನು ಹಾಲು ಹಾಕ್ಬಿಟ್ಟು ಕೆನೆ ಇಲ್ದಿರೋದನ್ನು ಮಾಡಿಕೊಂಡು ತಿಂದೆ. ಸಖತ್ತಾಗಿತ್ತು ಸ್ಮೂದಿ. ಭಾಳ ದಿನ ಆದಮೇಲೆ ತೊಗೊಂಡೆ ಸ್ಮೂದಿ. ಯಾಕೆಂದರೆ ಇವತ್ತು ಫ್ರೈಡೇ ಬೇರೆ, ಪ್ರೋಟೀನ್ಗೆ ಏನೂ ತಿನ್ನೋಕ್ಕಾಗಲ್ಲ. ಏನಪ್ಪ ಅಂದರೆ ತಿಂದರೆ ಎಗ್ಗು ಅಥವಾ ಪನ್ನೀರ್ ತಿನ್ನಬೇಕು. ಸೊ ನಡೀತೆ. ಅದ್ರ ಜೊತೆಗೆ ಒಂದು 2 ಸ್ಪೂನಷ್ಟು ಟೇಸ್ಟ್ಗಾಗಿ, ಅಂದರೆ ಬೇರೆ ಟೆಂಪ್ಟೇಷನ್ ಆಗಬಾರ್ದು ಅಂತ ಮಾಡಿಕೊಂಡೆ. ಬಟ್ ಸ್ಟಿಲ್ ನನ್ನ ಡಯಟು ಎಲ್ಲ ಹೊರಗಡೆ ಹೋಗೋದ್ರಿಂದ ಹಿಂದೆ ಮುಂದೆ ಆಗಿ ತುಂಬ ಬ್ಲಾಟಿಂಗ್ ಥರ ಆಗಿದೆ. ಹೊಟ್ಟೆ ಊದ್ಕೊಳ್ಳೋದು, ಗ್ಯಾಸ್ ಆಗೋದು, ಈ ಥರದ್ದೆಲ್ಲ ಆಗ್ತಾಯಿದೆ. ಏನು ಮಾಡೋಕ್ಕಾಗಲ್ಲ, ಈ ಟೈಮಲ್ಲಿ ಹಂಗೆ ಆಗ್ತಾಯಿದೆ. ಸೊ ನಾನು ನಿಜವಾಗ್ಲೂ ಡಿಟಾಕ್ಸ್ ಮಾಡಿ ಸ್ಟಾರ್ಟ್ ಮಾಡಬೇಕು. ಹೇಗೆ ನಾನು ಸ್ಟಾರ್ಟೇ ಮಾಡಬೇಕು ಅನ್ನೋ ಥರ ಆಗಿದೆ.
ಬಟ್ ಚೆನ್ನಾಗಿತ್ತು ಇದು ಸ್ಮೂದಿ ತುಂಬ ಚೆನ್ನಾಗಿರುತ್ತೆ. ನಾನು ಆಲ್ಮೋಸ್ಟ್ ನಾನು ವೆಯ್ಟ್ ಲಾಸ್ ಜರ್ನಿ ತುಂಬ ವೀಕ್ಲಿ ಒನ್ಸ್ ಟ್ವೈಸ್ ಥ್ರೈಸ್ ಆ ಥರ ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಸ್ವಲ್ಪ ಓಟ್ಸು ಹಾಕ್ಕೊಂಡ್ರೆ ಇನ್ನೂ ಫೈಬರ್ ಜಾಸ್ತಿ ಆಗುತ್ತೆ. ಸೊ ಮಜಾ ಬಂತು. ಒಂದು ಟೈಮ್ ಆದಮೇಲೆ ನೋಡಿ ವೆಯ್ಟ್ ಲಾಸ್ ಮಾಡೋದಿದ್ದಿಲ್ಲ ಅದು ಈಸಿ ನನ್ನ ಪ್ರಕಾರ. ವೆಯ್ಟ್ ಲಾಸ್ ಮಾಡಿದ್ಮೇಲೆ ಅದನ್ನು ಮೇಂಟೈನ್ ಮಾಡೋದು ದಟ್ ಈಸ್ ವೆರಿ 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 ಡಿಫಿಕಲ್ಟ್ ಆ್ಯಂಡ್ ಸೂಪರ್ ಡಿಫಿಕಲ್ಟ್. ಲೈಫ್ ಲಾಂಗ್ ಈ ಒಂದು ಮೈಂಡ್ ಸೆಟ್ನ ಇಟ್ಕೋಬೇಕು. ಅದು ತುಂಬಾ ಕಷ್ಟ ಎಲ್ರಿಗೂ. ಅದಕ್ಕೆ ಯಾಕೆ ಎಲ್ಲ ರಿವರ್ಸ್ ಹೋಗ್ಬಿಡ್ತಾರೆ ಅಂದರೆ ದಟ್ ಈಸ್ ಅ ಡಿಫಿಕಲ್ಟಿ. ಸೊ ದಟ್ಸ್ ವೈ ವಿ ನೀಡ್ ಟು ಚೇಂಜ್. ಎಲ್ಲೆಲ್ಲಿ ಆಗುತ್ತೆ ಅಲ್ಲಲ್ಲಿ ಕ್ಯಾಲರೀಸನ್ನು ಕಮ್ಮಿ ತೊಗೊಳಕ್ಕೆ ಟ್ರೈ ಮಾಡಬೇಕು. ದಟ್ ಮೀನ್ಸ್ ವೆಜಿಟೇಬಲ್ಸ್ನ ಫ್ರೂಟ್ಸ್ನ ಆ್ಯಡ್ ಮಾಡ್ಕೊಂಡಾಗ ಆಟೋಮೆಟಿಕಲಿ ನೀವು ಊಟ ಮಾಡಿದಾಗ್ಲೂ ದಟ್ ವಿಲ್ ಕವರ್ ಅಪ್ ಆ ಥರ. ಸೊ ಅನ್ಹೆಲ್ದಿ ತಿನ್ನೋದನ್ನು ಪ್ರಿಫರ್ ಕಮ್ಮಿ ಮಾಡಬೇಕು. ಶುಗರ್ ತಿನ್ನೋದನ್ನು ಕಮ್ಮಿ ಮಾಡಿದಾಗ ಬಾಕಿ ಎಲ್ಲ ತಿನ್ಕೊಂಡು ಬಂದಾಗ ಅಟ್ಲೀಸ್ಟ್ ವೆಯ್ಟ್ ಮೇಂಟೈನಲ್ಲಿ ಇರುತ್ತೆ. ಸೊ ಅದಾದಮೇಲೆ ಫ್ರೈಡೇಗೆಲ್ಲ ದೇವರು ಫುಲ್ಲು ಲಾಸ್ಟ್ ವೀಕೆಲ್ಲ ಪೀರಿಯಡ್ಸ್ ಇದ್ದಿದ್ದರಿಂದ ತೊಳೆದಿರಲಿಲ್ಲ. ಸೊ ಹಾಗಾಗಿ ಎಲ್ಲ ದೇವರು ಫೋಟೋಗಳು ದೇವರು ಎಲ್ಲನೂ ತೊಳೆದು ಎಲ್ಲದಕ್ಕೂ ಕುಂಕುಮ ಇಟ್ಟು ರೆಡಿ ಮಾಡಿ ಪೂಜೆ ಮಾಡೋಕ್ಕೆ ಮಿನಿಮಮ್ ಅಂದರೂ ಮಂತ್ರ ಓದಿ ಎಲ್ಲ ಓದಿ ಮಾಡೋಕ್ಕೆ 2 hours ತಗೊಳುತ್ತೆ. 2 hours ಆಯಿತು ಪೂಜೆ. ನೋಡಿ ಎಷ್ಟು ಚೆನ್ನಾಗಿ ಒಂದು ಕಳೆನೇ ಬಂದಿದೆ ದೇವರಿಗೆ. ಒಂದು ತೃಪ್ತಿ ಸಿಗುತ್ತೆ ಫ್ರೈಡೇ ಆದಮೇಲೆ. ಹಾಗೆ ನೆಕ್ಸ್ಟು ಫ್ರೈಡೇ ಆದಮೇಲೆ ವೀಕೆಂಡ್ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಹಾಗಾಗಿ ನನಗೆ ಮಜಾ ಬರುತ್ತೆ. ಸೊ ಹಾಗಾಗಿ ನಂಗೆ ಒಂದು ಮಜಾನೇ ಬರುತ್ತೆ. ಆರಾಮಾಗಿ ಮಾಡ್ಕೊತೀನಿ. ಅದಾದಮೇಲೆ ಇವತ್ತು ಮಾಡಿಕೊಂಡೆ ನಾನು ಒಂದು ಇದು ಸೀಬೆಕಾಯಿ ಹಣ್ಣಿತ್ತು, ಅದನ್ನು ಕಟ್ ಮಾಡಿಕೊಂಡು ತಿಂದೆ 12-12:30 ಹಂಗೆ. ಫ್ರೂಟ್ ಇದ್ದಿದ್ದರಿಂದ ನಾನು ಫ್ರೂಟ್ ಆದರೆ ತೊಗೊಂಡು ನಾನು ತಿಂತಾನೆ ಇರ್ತೀನಿ. ಅಂದರೆ ಹೆವಿ ಅಲ್ಲ, ಮಧ್ಯದಲ್ಲಿ ಒಂದು ಫ್ರೂಟ್ ತೊಗೊಳ್ತೀನಿ ಕಮ್ಮಿ ಊಟ ತಿಂದಾಗ. ಸೊ ಅದಾದಮೇಲೆ ಲಂಚು ಪ್ರಿಪೇರ್ ಮಾಡಿದೆ. ಮೂಲಂಗಿ ಸಾರು ಮತ್ತು ಬ್ರಾಕಲಿನ ಸ್ಟೀಮ್ ಮಾಡಿ ತೊಗೊಂಡೆ. ಅದು ವೀಡಿಯೋ ಶೂಟ್ ಮಾಡಿದೆ, ಎಲ್ಲ ಹಾಕಿದ್ದೀನಿ ಅಂತ ಗೊತ್ತಾಗ್ತಿಲ್ಲ. ಬ್ರಾಕಲಿನ ಸ್ಟೀಮ್ ಮಾಡಿ ಸ್ವಲ್ಪ ಹಾಗೆ ಸ್ಟಿರ್ ಫ್ರೈ ಥರ ಒಂದು ಚೂರು ಬಟರ್ ಹಾಕಿಬಿಟ್ಟು ಸ್ವಲ್ಪ ಒಗ್ಗರಣೆ ಹಾಕ್ತೆ ಅಷ್ಟೇ, ಜಾಸ್ತಿ ಏನೂ ಮಾಡಿಲ್ಲ. ಅದಕ್ಕೆ ಉಪ್ಪು ಖಾರ ಮಸಾಲೆ ಹಾಕ್ತೆ ಅಷ್ಟೇ. ಬಟ್ ಸಿಂಪಲಾಗಿ ನಾನು ಕವರ್ ಆಗಬೇಕು. ವೆಜಿಟೇಬಲ್ ಜಾಸ್ತಿ ಬೇಕು. 2-3 ದಿನದಿಂದ ವೆಜಿಟೇಬಲ್ಸೇ ತಿಂದಿಲ್ಲ ಅಲ್ವಾ. ಬರೀ ಹೊರಗಡೆ ಹೋಗೋದ್ರೆ ಅಂದರೆ ಬರೀ 1 ಪೀಸ್ 2 ಪೀಸ್ ವೆಜಿಟೇಬಲ್ ಇರುತ್ತೆ. ಆ ಥರ ವೆಜಿಟೇಬಲ್ಸ್ ಎಲ್ಲಿ ನಂಗೆ ರಾಶಿ ತಿನ್ನೋಳಿಗೆ ಅಷ್ಟು ವೆಜಿಟೇಬಲ್ಸ್ ಸಾಲಲ್ಲ. ಸೊ ನಮ್ಮ ಮನೆಯವ್ರಿಗೆಲ್ಲ ವೆಜಿಟೇಬಲ್ ಬೇಕೇ ಬೇಕು. ನಮ್ಮ ಮನೆಯವ್ರಿಗೆ ನನಗೆ ನನ್ನ ಮಕ್ಕಳು ಇಲ್ಲ ಅಂದರೂ ಬೇಕಾ ನಡೆಯುತ್ತೆ. ಬಟ್ ವೆಜಿಟೇಬಲ್ ಹಿಂಸೆ ಮಾಡೋರು ಅವ್ರಿಗೆ ತಿನ್ನಿಸ್ತೀನಿ. ಬಟ್ ವೆಜಿಟೇಬಲ್ ಇಸ್ ವೆರಿ ಇಂಪಾರ್ಟೆಂಟ್. ಆಗ ನಮಗೆ ಗ್ಲೂಕೋಸ್ ಸ್ಪೈಕ್ ಆಗೋಲ್ಲ ಜಾಸ್ತಿ. ಆಮೇಲೆ ಊಟ ಕಮ್ಮಿ ತಿಂತೀವಿ ಆಟೋಮೆಟಿಕಲಿ ವೆಜಿಟೇಬಲ್ ಜಾಸ್ತಿ ಇದ್ದಾಗ. ಅದ್ರ ಜೊತೆಗೆ ಅದು ಫೈಬರು ವಿಟಮಿನ್ಸು ಎಲ್ಲ ಇರುತ್ತೆ. ಸೊ ದಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಕೂದಲು ಬಾಯಿ ಸಿಕ್ಬಿಡ್ತು. ನಮ್ಮದೇ ಕೂದಲಾದರೂ ನಮಗೆ ಎಷ್ಟು ಇರಿಟೇಷನ್ ಆಗುತ್ತಲ್ವ. ಸೊ ಏನು ಸ್ನಾನ ಮಾಡಿ ಅಚ್ಚುಕಟ್ಟಾಗಿ ಸ್ವಲ್ಪನೇ ಅನ್ನ ಹಾಕ್ಕೊಂಡ್ರು ನಾನು ಅದನ್ನು ತೃಪ್ತಿಕರವಾಗಿ ತಿನ್ನೋಕ್ಕೆ ಇಷ್ಟಪಡ್ತೀನಿ. ಕೂತ್ಕೊಂಡು ನಿಧಾನಕ್ಕೆ ಆರಾಮಾಗಿ ಎಂಜಾಯ್ ಮಾಡ್ತೀನಿ. ಮೊದಲು ಹಿಂಗಿರಲಿಲ್ಲ ನಾನು, ಗಬ ಏನೋ ಒಂದು ತಲೆ ಚಿಂತೆ ಇಟ್ಕೊಂಡು ಊಟ ಹೆಂಗೋ ಒಂದು ತಿಂದು ಮುಗಿಸ್ಬೇಕು ಅಷ್ಟೇ, ಆ ಥರ ಇತ್ತು. ಈಗ ಹಂಗಲ್ಲ, ನಾನು ಎವ್ರಿ ಬೈಟ್ನ ಎಂಜಾಯ್ ಮಾಡ್ತೀನಿ. ಅದಾದಮೇಲೆ ಈವ್ನಿಂಗು ಫ್ರೂಟ್ ಟೈಮು, ಎಲ್ರಿಗೂ ಫ್ರೂಟ್ ಬರೋ ಫ್ರೂಟ್ ಎಲ್ಲ ತೊಗೊಂಡು ಕಟ್ ಮಾಡಿ, ಇದೊಂದು ಕೆಲಸನೇ ಅಂದ್ಕೊಳ್ಳಿ ನನಗೆ. ಅದಾದಮೇಲೆ ಇವತ್ತು ಬರೀ ಡೇಂಜರಸ್ ಝೋನ್ಗೆ ಹೋಗ್ಬಿಟ್ಟು, ಏನಪ್ಪ ಅಂದರೆ ಮಕ್ಕಳು ಏನಾದ್ರು ಬೇಜಾರಾಗ್ತಾಯಿದೆ ಮಾಡಿಕೊಡಮ್ಮ ಅಂತಂದರು. ಸೊ ಹಾಗಾಗಿ ಅವರಿಗೆ ನಾನು ಕೇಕು ಲೆಮನ್ ಚೀಸ್ ಕೇಕ್ ಅಂತ ಮಾಡಿದೆ. ಬಟ್ ಅದರಲ್ಲೇನು ಬೇಕಿಂಗ್ ಏನು ಮಾಡೋಂಗಿಲ್ಲ. ಜಸ್ಟು ಇದು ವೈರಲ್ ಇದೆ ಈ ವಿಡಿಯೋ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ. ಮಾರಿ ಬಿಸ್ಕೆಟ್ನ ಪೌಡ್ರ್ ಮಾಡಿ ಅದಕ್ಕೆ ಸ್ವಲ್ಪ ಬಟರ್ ಮಿಕ್ಸ್ ಮಾಡಿ ಅದೊಂದು ಲೇಯರ್ ಹಾಕ್ಕೊಳ್ಳೋದು. ನೀವು ಒಂದು ಗ್ಲಾಸ್ ಬೌಲ್ಗಾರ ಹಾಕೋಬೋದು ಅಥವಾ ಗ್ಲಾಸ್ಗಳಿಗಾರ ಹಾಕೋಬೋದು. ಅದ್ರ ಮೇಲೆ ಒಂದು ಲೇಯರು ನಾನೇನು ಹೆಲ್ದಿ ಬೇಕು ಅಂದ್ಬಿಟ್ಟು ಚೀಸ್ ಬೇಡ ಅಂದ್ಬಿಟ್ಟು ಪನ್ನೀರು ಮತ್ತು ಸ್ವಲ್ಪ ಕೆನೆ ಹಾಕಿ ಅದಕ್ಕೆ ಸ್ವಲ್ಪ ವೆನಿಲಾ ಎಸೆನ್ಸು ಸ್ವಲ್ಪ ಬೆಲ್ಲ ಹಾಕಿ ಅದನ್ನು ಬ್ಲೆಂಡ್ ಮಾಡಿ ಅದು ಒಂದು ಲೇಯರ್ ಹಾಕೋದು. ಅದಾದಮೇಲೆ ಅದ್ರ ಮೇಲೆ ಚಾಕ್ಲೇಟ್ ಸಾಸನ್ನು ಮನೇಲೇ ಮಾಡಿದೆ. ಹೆಂಗೆ ಅಂತಂದರೆ ಕೋಕೋ ಪೌಡರ್ ಮತ್ತು ಬೆಲ್ಲ ಮತ್ತು ಸ್ವಲ್ಪ ಬಟರ್ ಹಾಕ್ಬಿಟ್ಟು ಅದನ್ನು ಸಾಸ್ ಮಾಡಿ ಅದ್ರ ಮೇಲೆ ಹಾಕಿ ಅದನ್ನು ಅದ್ರ ಮೇಲೆ ಡ್ರೈ ಫ್ರೂಟ್ಸ್ ಪೌಡ್ರ್ ಹಾಕಿ ಅದನ್ನು ಸೆಟ್ ಮಾಡೋಕ್ಕೆ ಒಂದು 3-4 hours ಬಿಟ್ಟಾದಮೇಲೆ ಅದನ್ನು ತಿನ್ನೋದು. ತುಂಬ ಚೆನ್ನಾಗಿತ್ತು, ಸಖತ್ತಾಗಿ ಬಂದಿತ್ತು, ಔಟ್ಸ್ಟ್ಯಾಂಡಿಂಗಾಗಿ ಬಂದಿತ್ತು ಹೇಳಬೇಕು ಅಂದರೆ. ಅದ್ರ ಮೇಲೆ ಲೆಮನ್ನು ಜಸ್ಟ್ ಹಾಕಬೇಕು, ಅದಕ್ಕೆ ತುಂಬ ಚೆನ್ನಾಗಿರುತ್ತೆ. ಒಂದೆರಡು ರೆಸಿಪಿ ಕೊಡ್ತೀನಿ. ಅದಾದಮೇಲೆ ಪಪ್ಪಾಯ ಕಟ್ ಮಾಡಿದ್ವಿ, ಪಪ್ಪಾಯ ತಿಂದಾಯಿತು. ಅದಾದಮೇಲೆ ಆ್ಯಸ್ ಯೂಶ್ವಲ್ ಜಿಮ್ ಹೋಗಲೇಬೇಕು. ಜಿಮ್ ಹೋಗಿಲ್ಲ ಅಂದರೆ ನಡೆಯೋಂಗಿಲ್ಲ. ಸೊ ಜಿಮ್ ಹೋಗಿ ಇವತ್ತು ವರ್ಕೌಟ್ ಮಾಡಿದೆ. ಏನೇನು ಅಂತಂದರೆ ಬೈಸೆಪ್ ಮಾಡಿದೆ, ಶೋಲ್ಡರ್ ವರ್ಕೌಟ್ ಮಾಡಿದೆ, ಸ್ವಲ್ಪ ಕಾರ್ಡಿಯೋನು ಕೂಡ ಮಾಡಿದೆ. ಅಲ್ಲಿ ನೋಡಿ ಮಸಲ್ ಕಾಣಿಸ್ತಾ ಇದೆ ನಿಮಗೆ ಆಲ್ರೆಡಿ. ಸೊ ಮಸಲ್ ಬಂದಿದೆ. ವಿತ್ 1 year ಮಸಲ್ ಚೆನ್ನಾಗೇ ಬಂದಿದೆ. ಆ್ಯಸ್ ಹೇಳಬೇಕು ಅಂದರೆ ತುಂಬ ಹೈ ಪ್ರೋಟೀನ್ ಏನು ಫಾಲೋ ಮಾಡಿಲ್ಲ, ಸ್ಟಿಲ್ಲು ಸ್ವಲ್ಪ ಬರ್ತಾಯಿದೆ ಇವಾಗ. ಓಕೆ, ನಾವು ಮಾಡೋ ಕೆಲಸಕ್ಕೆ ಅದು ಖಂಡಿತ ನಾವೇನಾರ ಒಂದು ವರ್ಕೌಟ್ ಒಂದು ಕೆಲಸಕ್ಕೆ ನಾವು ಪ್ರಯತ್ನ ಪಟ್ಟರೆ ಕೆಲಸಕ್ಕೆ ಪ್ರತಿಫಲ ಸಿಕ್ಕುತ್ತೆ. ಅದಾದಮೇಲೆ ತುಂಬ ಜನ ನನ್ನದು ಲಾಂಗ್ ನೆಕ್ಲೆಸ್ಸು ಮತ್ತು ನೆಕ್ಲೆಸಸ್ ಡಿಸೈನ್ ಕೇಳಿದರೆ ಅದನ್ನು ಶೂಟ್ ಮಾಡಿದ್ದೀನಿ ಇವತ್ತು. ಅದನ್ನು ನಾಳೆ ಎಡಿಟ್ ಮಾಡಿ ಹಾಕ್ತೀನಿ. ಮತ್ತೆ ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋದಲ್ಲಿ. ಅಲ್ಲಿವರೆಗೆ ನೋಡ್ತಾಯಿರಿ. ಹಾಗೆ ಲೈಕ್ ಮಾಡೋದು, ಕಾಮೆಂಟ್ ಮಾಡೋದನ್ನು ಖಂಡಿತ ಮರಿಬೇಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟು.